ಇವತ್ತು ಪ್ರಪ್ರಥಮ ಬಾರಿಗೆ ಕಂದಾಯ ಸಚಿವನಾಗಿ ಬೆಳಗಾವಿಗೆ ಬಂದು ಈ 7 ಜಿಲ್ಲೆಗಳು ನಮ್ಮ ಬೆಳಗಾವಿ ಡಿವಿಷನ್ ಏನಿದೆ, ರೆವಿನ್ಯೂ ಡಿವಿಷನ್, ಇಲ್ಲಿನ ಸಮಸ್ಯೆಗಳ ಬಗ್ಗೆ ವಿಶೇಷವಾಗಿ ಈ ವರ್ಷ ಮಳೆ ಕಡಿಮೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು, ಅದರಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಜನರಿಗೆ ಉದ್ಯೋಗ ಒದಗಿಸ್ತಕ್ಕಂಥ ಸಮಸ್ಯೆ ಮತ್ತು ಯಾವ ರೀತಿ ಬೆಳೆಗಳು ನಾಶ ಆಗಿದೆ ಅಥವಾ ಬೆಳೆಗಳು ಆಗಲೇ ಇಲ್ಲ, ಅದರ ಫಲಿತಾಂಶ ಜನರುಗಳ ಮೇಲೆ ಯಾವ ರೀತಿ ಆಗಿರ್ತದೆ ಅನ್ನೋದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ತವಾದಂಥ ಕ್ರಮ ತಗೊಳ್ಳೋದಕ್ಕೆ ಇಲಾಖೆ ವತಿಯಿಂದ ನಾವೆಲ್ಲ ನಮ್ಮ ಅಧಿಕಾರಿಗಳು, ಇಡೀ ಅಪರ ಮುಖ್ಯ ಕಾರ್ಯದರ್ಶಿಗಳಿಂದ ಹಿಡಿದು ಎಲ್ಲ ಆಯುಕ್ತರು ಕೂಡ ಇವತ್ತು ಈ ಸಭೆಯಲ್ಲಿ ಆಗಮಿಸಿದ್ದಾರೆ. ಮತ್ತು ಕೇಳೋದಿಲ್ಲ ಅವ್ರಿಗೆ, ಕೇಳ್ತದ. ಅದಕ್ಕಾಗಿ ಇವತ್ತು ಇಡೀ 7 ಜಿಲ್ಲೆಯ ಅಧಿಕಾರಿಗಳನ್ನು, ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಕಮಿಷನರ್ಸು, ತಹಸೀಲ್ದಾರ್ ಅವ್ರನ್ನ ಕರೆದಿಲ್ಲ. ಯಾಕೆಂದರೆ ಅವರು ಈಗ SIR ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಅವರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ಅವ್ರನ್ನ ಕರೆದಿಲ್ಲ. ಈ ಸಭೆಯಲ್ಲಿ ಮುಖ್ಯವಾಗಿ ನಾವು ಈ ವಿಚಾರಗಳನ್ನು ನಾವು ಪರಿಶೀಲನೆ ಮಾಡ್ತೇವೆ. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಬರದ ಛಾಯೆ ಕಾಣಿಸ್ತಾ ಇದೆ. ಕುಡಿಯುವ ನೀರಿನ ಸಮಸ್ಯೆಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ. 7 ಜಿಲ್ಲೆಯಲ್ಲಿ ಕೂಡ ಮಳೆ ಅತ್ಯಂತ ಕಡಿಮೆ. ಜೂನ್ ತಿಂಗಳಲ್ಲಿ ವಾಡಿಕೆ ಮಳೆ ಏನಿತ್ತು ಅದಕ್ಕೆ ಕೇವಲ 25-30% ಮಾತ್ರ ಆಗಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಇನ್ನೂ ಅಂಕಿಅಂಶಗಳನ್ನು ನಾನು ರಿವ್ಯೂ ಮಾಡಿದಾಗ ಸ್ಪಷ್ಟವಾಗಿ ಚಿತ್ರ ಗೊತ್ತಾಗುತ್ತೆ. ಎಲ್ಲ ರಿಸರ್ವಾಯರ್ಸ್ಗಳು ಕೂಡ, ಈ ಭಾಗದಲ್ಲಿರ್ತಕ್ಕಂಥ ರಿಸರ್ವಾಯರ್ಸು ಅತ್ಯಂತ ಕೆಳಮಟ್ಟಕ್ಕೆ ಬಂದಿದ್ದಾವೆ. ಬಹುಶಃ ಈಗ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಮಳೆ ಬರದೇ ಹೋದರೆ ಇತಿಹಾಸದಲ್ಲೇ ಯಾವತ್ತೂ ಕೂಡ ಇಂಥ ಪರಿಸ್ಥಿತಿ ಇರಲಿಕ್ಕಿಲ್ಲ. ಆ ಸಂದರ್ಭಕ್ಕೆ ನಾವು ಮುಟ್ತೇವೆ. ಅದಕ್ಕಾಗಿ ಇವತ್ತು ನಾವು ಎಚ್ಚರಿಕೆ ಕ್ರಮ ತೆಗೆದುಕೊಂಡು ಏನು ಮಾಡಬೇಕು, ಕುಡಿಯೋ ನೀರನ್ನು ಯಾವ ರೀತಿ ನಾವು ಜನಗಳಿಗೆ ಒದಗಿಸಬೇಕು, ಅದನ್ನೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಚರ್ಚೆ ಮಾಡಿ ಈಗಾಗಲೇ ಪ್ಲ್ಯಾನ್ ಆಫ್ ಆ್ಯಕ್ಷನನ್ನು ನಾವು ಮಾಡಿಕೊಂಡಿದ್ದೇವೆ ರಾಜ್ಯ ಮಟ್ಟದಲ್ಲಿ. ಅದನ್ನು ಪ್ರತಿ ಜಿಲ್ಲೆಗೂ ಕೂಡ ನಾವು ಆ ಜಿಲ್ಲಾಧಿಕಾರಿಗಳಿಗೆ ತಿಳಿಸ್ತೇವೆ. ಅದನ್ನು ಅವರು ಎಕ್ಸಿಕ್ಯೂಟ್ ಮಾಡ್ತಾರೆ. ಅವರಿಗಾಗಲೇ ಈಗ ನಾವು ಪ್ರತಿ ಜಿಲ್ಲಾಧಿಕಾರಿಗಳ ಹತ್ರ PD ಅಕೌಂಟ್ನಲ್ಲಿ ಹಣ ಇಟ್ಟಿದ್ದೇವೆ. ಕನಿಷ್ಠ ಕುಡಿಯೋ ನೀರಿಗೆ ಒಂದಕ್ಕೆ ನಾವು ಈಗಾಗಲೇ 5 ಕೋಟಿ ಹಣವನ್ನು ಇಟ್ಟಿದ್ದೇವೆ ಪ್ರತಿ ಜಿಲ್ಲೆಯಲ್ಲಿ. ಆಮೇಲೆ ಕಾಮಗಾರಿಗೆ ಅದಕ್ಕೆಲ್ಲ ಬೇರೆ ನಾವು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ತೀವಿ. ಎರಡನೇದು, ಈಗಾಗಲೇ ಕಂದಾಯ ಇಲಾಖೆಯಲ್ಲಿ ಪೌತಿ ಖಾತೆ ಮಾಡ್ತಕ್ಕಂಥದ್ದು, ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥದ್ದು, ಕಂದಾಯ ಗ್ರಾಮಗಳನ್ನು ಡಿಕ್ಲೇರ್ ಮಾಡ್ತಕ್ಕಂಥದ್ದು, ಆಕಾರ ಬಂದ್ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಪ್ರಕ್ರಿಯೆ ಈಗಾಗಲೇ 3 ವರ್ಷದಿಂದನೂ ನಡೀತಾ ಇದೆ. ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ಇಲಾಖೆಯಲ್ಲಿ ಭಾಳ ತ್ವರಿತವಾಗಿ ಮಾಡ್ತಾ ಇದ್ದಾರೆ. ಅದನ್ನು ಇನ್ನೂ ವೇಗವಾಗಿ ಮಾಡಿ ಅಂತಿಮವಾಗಿ ಇದನ್ನು ಮುಗಿಸಬೇಕು ಅಂತೇಳಿ
ಈಗಾಗಲೇ ನಾವು ತೀರ್ಮಾನ ತಗೊಂಡಿದ್ದೇವೆ. ಒಂದು ಟೈಮ್ ಲೈನ್ನಲ್ಲಿ ಮುಗಿಸ್ತೇವೆ. ಹೆಚ್ಚು ದಿವಸ ಕೊಡೋದಿಲ್ಲ ಇದಕ್ಕೆ. ವಿ ವಿಲ್ ಕಂಪ್ಲೀಟ್ ಇನ್ ಎ ರೆಕಾರ್ಡ್ ಟೈಮ್. ಮತ್ತು ನಮ್ಮ ಧಾರ್ಮಿಕ ಇಲಾಖೆ ಮತ್ತು ಕ್ರೀಡಾ ಇಲಾಖೆ ಅದು ಕೂಡ ನನಗೆ ಬರ್ತದೆ. ಧಾರ್ಮಿಕ ಇಲಾಖೆಯಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಸೂಚನೆಯನ್ನು ಕೊಡ್ತೇವೆ. ABC 3 ವರ್ಗ ಈ ದೇವಸ್ಥಾನಗಳಿದ್ದಾವೆ. ಭಾಳಷ್ಟು ಕಡೆ ಆ ದೇವಸ್ಥಾನಗಳ ಜಮೀನುಗಳಿರ್ಬೋದು, ಸೈಟ್ಗಳಿರ್ಬೋದು, ಒತ್ತುವರಿಯಾಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಅದನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇವೆ. ಸರ್ವೆ ಮಾಡಿ, ಹದ್ಬಸ್ತ್ ಮಾಡಿ, ಒಂದು ವೇಳೆ ಆಗಿದ್ದರೆ ಅದನ್ನು ತೆರವು ಮಾಡಿ ಅದನ್ನು ಫಿಕ್ಸ್ ಮಾಡಿ ಕೊಡಬೇಕು ಅಂಥೇಳಿ ಈಗ ಸೂಚನೆ ಕೊಟ್ಟಿದ್ದೇವೆ. ಮತ್ತು ಯಾವ ದೇವಸ್ಥಾನ ಹೆಚ್ಚು ಜನಸಮುದಾಯ ಹೋಗ್ತಾರೆ ಅದು A ಕ್ಯಾಟಗರಿ. ಈಗ ಸೌಂದತ್ತಿ ಯಲ್ಲಮ್ಮ ದೇವಸ್ಥಾನ ಇದೆ, ಅದಕ್ಕೆ ಪ್ರಾಧಿಕಾರವನ್ನು ಕೂಡ ನಾವು ಮಾಡಿದ್ದೇವೆ. ಅವರಿಗೇನು ಸೂಚನೆ ಇದೆ ಅಂತೇಳಿದರೆ, ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ಅಂತ. ಆ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು. ಹೋದಾಗ ಅವರಿಗೆ ದರ್ಶನಕ್ಕೆ ತೊಂದರೆ ಆಗಬಾರ್ದು, ಪ್ರಸಾದ ತಗೊಳ್ಳೋದಕ್ಕೆ ತೊಂದರೆ ಆಗಬಾರ್ದು, ಮತ್ತು ಅವರಿಗೆ ಅಲ್ಲಿ ಹೋದ ಮೇಲೆ ಒಂದು ವೇಳೆ ಅವರು ಇರೋದಕ್ಕೆ ತಂಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಏನು ಹಣ ಬರುತ್ತೆ ಆ ದೇವಸ್ಥಾನಕ್ಕೆ, ಆ ಹಣನ ಅಲ್ಲಿ ಖರ್ಚು ಮಾಡಬೇಕು. ಈ ಒಂದು ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಮಾಡಿಕೊಡೋದಕ್ಕೆ ಅವರು ಪ್ರಾಧಿಕಾರದಲ್ಲಾಗ್ಬೋದು, ಸರ್ಕಾರದಲ್ಲಾದರೂ ಅಪ್ರೂವಲ್ ತಗೊಂಡು ಮಾಡಬೇಕು. ಎಲ್ಲಿ ಪ್ರಾಧಿಕಾರ ಇಲ್ಲ ಅವರು ನೇರವಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ಬೇಕು. ಇಲಾಖೆಯಲ್ಲಿ ನಾವು ಅದನ್ನು ಪರಿಶೀಲನೆ ಮಾಡಿ ಅನುಮೋದನೆ ಕೊಡ್ತೇವೆ, ಆಡಳಿತ ಅನುಮೋದನೆ ಕೊಡ್ತೇವೆ. ಆನಂತರ ಅವರು ಡೆವಲಪ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಯಾವುದೇ ದೇವಸ್ಥಾನದಲ್ಲಿ ಹಣ ಪೋಲಾಗೋದಕ್ಕೆ ಬಿಡೋದಿಲ್ಲ. ಕಟ್ಟುನಿಟ್ಟಿನ ಕ್ರಮ ತಗೊಳ್ತೀವಿ. ಇವತ್ತೇನು ನಮಗೆ ಅಯೋಧ್ಯೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಬಹುಶಃ ನಮಗೆ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿದೆ ಅಂತೇಳಿ ಅಂದ್ಕೊಳ್ತೀನಿ ನಾನು. ಆ ರೀತಿ ಯಾವುದು ನಮ್ಮ A ಕ್ಯಾಟಗರಿ, B ಕ್ಯಾಟಗರಿ ಎಲ್ಲಿ ಹೆಚ್ಚು ಹಣ ಬರುತ್ತೆ ಅದನ್ನೆಲ್ಲ ನೋಡಿ ಅಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ನಾವು ತಗೊಳ್ತೀವಿ. ಅದಕ್ಕೇನು ಬೇಕೋ ಕ್ರಮ ತಗೊಳ್ಳೋದಕ್ಕೆ ನಿಯಮಗಳು ಮಾಡೋದಾಗಲಿ, ಅದಕ್ಕೊಂದು ಸ್ಟ್ಯಾಂಡರ್ಡ್ ಆಪರೇಟಿವ್ ಪ್ರೊಸೀಜರ್ ಅಂತ ಮಾಡ್ತೀವಿ. ಅದನ್ನು ತಹಶೀಲ್ದಾರು ಅಥವಾ DC ಅವರು ಅದನ್ನು ರಿವ್ಯೂ ಮಾಡ್ತಾರೆ. ಒನ್ಸ್ ಇನ್ ಎ ಮಂತ್ ದೇ ವಿಲ್ ರಿವ್ಯೂ and submit a report to the government. ಮೂರನೇದು ಸ್ಪೋರ್ಟ್ಸಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತೇವೆ ನಮ್ಮ ಸರ್ಕಾರ. ಈಗಾಗಲೇ ಅನೇಕ ರಾಷ್ಟ್ರಮಟ್ಟದ ಕ್ರೀಡೆಗಳಿಗೆ ಈಗಾಗಲೇ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಎಲ್ಲೆಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕಡಿಮೆ ಇದೆ ಜಿಲ್ಲಾ ಮಟ್ಟದಲ್ಲಿ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಮಟ್ಟದಲ್ಲಾದರೂ ಇರಬೇಕಲ್ಲ. ತಾಲೂಕು ಮಟ್ಟಕ್ಕೆ ಹೋಗೋದಕ್ಕೆ ಸ್ವಲ್ಪ ಕಡಿಮೆ ಆಗ್ಬೋದು, ಸಮಯ ಇಡ್ಬೋದು. ಆದರೆ ಜಿಲ್ಲಾ ಮಟ್ಟದಲ್ಲಿ ಶಾಲಾ ಕಾಲೇಜುಗಳಲ್ಲಿ ನಾವು ಈ ಒಂದು ಗುಣಮಟ್ಟದ ಕ್ರೀಡೆಗೆ ಪ್ರೋತ್ಸಾಹ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡ್ತೀವಿ. ಮುಂದಿನ ದಿನದಲ್ಲಿ ಅದು ಬಡ್ಜೆಟರಿ ಅಲೋಕೇಶನ್ ಕೂಡ ಮಾಡ್ಕೊತೀವಿ. ಈಗ ಬಿಜಾಪುರದಲ್ಲಿ ಏನೋ ಸೈಕ್ಲಿಂಗ್ ವೆಲೋಡ್ರೋಮ್ ಮಾಡಿದ್ರಲ್ಲ, ಆ ರೀತಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆದರೆ 16 ವರ್ಷ
ಇರುತ್ತೆ, ಮಕ್ಕಳಿಗೂ ಕೂಡ ಉತ್ತೇಜನ ಆಗುತ್ತೆ ಅನ್ನುವಂಥದ್ದು. ನಾನು ಸ್ವತಃ ಕ್ರೀಡಾಪಟುವಾಗಿ ಹೆಚ್ಚಿನ ಆದ್ಯತೆಯನ್ನು ನಾನು ಕೊಡ್ತೇನೆ. ಏಕೆಂದರೆ ಈಗಾಗಲೇ ನಾವು CET ಅಡ್ಮಿಷನ್ಸಲ್ಲಿ ಸ್ಪೋರ್ಟ್ಸ್ ಕೋಟಾ ಮಾಡಿದ್ದೀವಿ. ಆಮೇಲೆ ರಿಕ್ರೂಟ್ಮೆಂಟಲ್ಲಿ 3% ಪೊಲೀಸ್ ಇಲಾಖೆಯಲ್ಲಿ, ಹೋಮ್ ಡಿಪಾರ್ಟ್ಮೆಂಟಲ್ಲಿ 3% ರಿಕ್ರೂಟ್ಮೆಂಟಲ್ಲಿ ಕೊಟ್ಟಿದ್ದೇವೆ. ಅದನ್ನೇ ಎಲ್ಲ ಇಲಾಖೆಗೂ ಕೂಡ 2% ಮಾಡಿದ್ದೀವಿ. 2% ರಿಕ್ರೂಟ್ಮೆಂಟ್ನಲ್ಲಿ ರಿಸರ್ವ್ಡ್ ಫಾರ್ ಸ್ಪೋರ್ಟ್ಸ್ ಪರ್ಸನ್ಸ್. ಅದರಲ್ಲಿ ಕ್ಯಾಟಗರೈಸೇಷನ್ ಇರುತ್ತೆ. ಏಷ್ಯನ್ ಗೇಮ್ಸ್ಗೆ ಹೋಗಿದ್ರೆ, ನ್ಯಾಷನಲ್ಸ್ಗೆ ಹೋಗಿದ್ರೆ, ಅಥವಾ ಸ್ಟೇಟ್ ರೆಪ್ರೆಸೆಂಟ್ ಮಾಡಿದರೆ, ಈ ಥರ ಕ್ಯಾಟಗರೈಸೇಷನ್ ಇದೆ. ಅದರ ಪ್ರಕಾರ ಕೊಡ್ತಾರೆ. ಅದನ್ನು ಈಗಾಗಲೇ ಹೋಮ್ ಡಿಪಾರ್ಟ್ಮೆಂಟಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಈಗ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲೂ ಕೂಡ ಈಗ ನಾವು ಏನು 72,000 ಜನರನ್ನು ರೆಕ್ರೂಟ್ ಮಾಡೋದಕ್ಕೆ ಹೊರಟಿದ್ದೇವೆ, ಅದರಲ್ಲಿ ನಾವು ಕೊಡ್ತೇವೆ. ಎನಿಥಿಂಗ್ ಎಲ್ಸ್? ವಿಚಾರಕ್ಕೆ ಬಂದಾಗ ರಾಜ್ಯದಲ್ಲಿ ಬರ ಅನ್ನುವಂಥದ್ದು ಏನಾದರೂ ಘೋಷಣೆ ಮಾಡ್ತಾರೆ? ಯಾಕಂದ್ರೆ ಈಗ ಕೆಲವೊಂದಿಷ್ಟು ರಾಮದುರ್ಗ ಅಂತ ತಾಲೂಕಲ್ಲಿ, ಬೆಳಗಾವಿಯಲ್ಲಿ ಆಲ್ಮೋಸ್ಟ್ ಬೆಳೆಗಳೆಲ್ಲವೂ ಒಣಗಿ ಹೋಗ್ತಿದ್ದಾವೆ ಸರ್. ರೈತರಿಗೂ ಏನು ಮಾಡಕ್ಕೆ ಬರದ ಪರಿಸ್ಥಿತಿ ಒಳಗಿದೆ. ಬರ ಅಂಥೇಳಿ ಬರದ ತಾಲೂಕು ಅಥವಾ ಬರದ ಜಿಲ್ಲೆ ಅಂಥೇಳಿ ಘೋಷಣೆ ಮಾಡೋದಕ್ಕೆ ಕ್ರೈಟೀರಿಯಾಗಳಿದ್ದಾವೆ. ಸುಮ್ಮನೆ ನಾನು ಈಗ ಇಂಥ ತಾಲೂಕಲ್ಲಿ ಬರ ಅಂಥೇಳಿ ಘೋಷಣೆ ಮಾಡಿಬಿಟ್ಟು ಹೋಗೋಕ್ಕಾಗಲ್ಲ. ದೇರ್ ಆರ್ ಸಮ್ ನಾರ್ಮ್ಸ್. ಕೇಂದ್ರ ಸರ್ಕಾರನೂ ಕೂಡ ನಾರ್ಮ್ಸ್ ಮಾಡಿದೆ, ನಾವು ರಾಜ್ಯ ಸರ್ಕಾರನೂ ಕೂಡ ಅದರ ಜೊತೆಯಲ್ಲಿ ನಮ್ಮದು 1-2-3 ಪಾಯಿಂಟ್ ಹಾಕ್ಕೊಂಡು ನಾವು ಕೂಡ ಮಾಡಿದ್ದೀವಿ. ಅದು ಈಗ ಜೂನ್ನಲ್ಲಿ ಮಳೆ ಬರಲಿಲ್ಲ, ಈಗ ಜುಲೈನಲ್ಲಿ ಎಷ್ಟು ದಿವಸ ಮಳೆ ಬರಲಿಲ್ಲ, ಎಷ್ಟು ದಿವಸ ಮಳೆ ಬರಲಿಲ್ಲ ಅನ್ನೋ ಲೆಕ್ಕ, ಕ್ರಾಪ್ ಲಾಸ್ ಲೆಕ್ಕ, ಇದೆಲ್ಲ, ಆಮೇಲೆ ನೀರಿನ ಮಟ್ಟ, ಇದನ್ನೆಲ್ಲ ನಾವು ಲೆಕ್ಕ ಹಾಕ್ತೀವಿ. ಲೆಕ್ಕ ಹಾಕಿ ಇಂಥ ತಾಲೂಕು ಅಥವಾ ಇಂಥ ಜಿಲ್ಲೆ ವಿ ಡಿಕ್ಲೇರ್ ಇಟ್ ಆ್ಯಸ್ ಎ ಡ್ರಾಟ್ ಅಫೆಕ್ಟೆಡ್ ಏರಿಯಾ. ಅದನ್ನು ಮಾಡ್ತೀವಿ. ಅಲ್ಲ, ಈಗ ನಾವೆಲ್ಲ ಮಾನಿಟ್ರ್ ಮಾಡ್ತಾ ಇದ್ದೀವಿ. ರೆಗ್ಯುಲರ್ಲಿ ವಿ ಆರ್ ಮಾನಿಟ್ರಿಂಗ್. ನಮಗೆ ಅದು ಆ ಪೀರಿಯಡ್ಡು ಅವ್ರು ಏನು ಕೊಟ್ಟಿದ್ದಾರೆ ಅದು ಫಿಟ್ ಇನ್ ಆದರೆ ನಾವು ಅದನ್ನು ಡಿಕ್ಲೇರ್ ಇಲ್ಲ. ಸದ್ಯಕ್ಕೇನು ನಮಗೆ ಆ ಚಿಂತನೆ ಇಲ್ಲ. ಅದು ಅವಕಾಶ ಬಂದಾಗ ಮಾಡ್ತೀವಿ. ಅದರಲ್ಲಿ ಎಲ್ಲಿ ಮೋಡ ಬಿತ್ತನೆ ಮಾಡೋದು ಒಂದು ಏರಿಯಾದಲ್ಲಿ ಮಾಡಿದರೆ ಮಳೆ ಅಲ್ಲೇ ಬರುತ್ತೆ ಅಂತ ಒಂದು ಇದು, ಅದನ್ನು ಮೋಡನೂ ಆಗಬೇಕಲ್ಲ. ಮೋಡನೇ ಆಗ್ತಾಯಿಲ್ಲ ಅಂದಾಗ ಬಿತ್ತನೆ ಮಾಡೋದು ಕಷ್ಟ. ಅದನ್ನು ನೋಡೋಣ. ವಿಲ್ ನಾಟ್ ಅಲ್ಲ, ನೋಡೋಣ. ಎಲ್ಲಿಯಾದರೂ ಕೂಡ ಅಂಥ ಕಂಪ್ಲೇಂಟ್ಸು ನಮಗೆ ಬಂದರೆ, ಅಂದರೆ ಅಧಿಕಾರಿಗಳು ಸರಿಯಾಗಿ ಮಾಡಿಲ್ಲ ಅಂತ ಬಂದರೆ ಅದನ್ನು ಕ್ರಮ ತಗೊಳ್ತೀವಿ. ವಿಲ್ ರಿವ್ಯೂ ಇಟ್. ಪ್ರತಿ ವರ್ಷ ಇದು NDRF ರೂಲ್ಸ್ ಬಗ್ಗೆ ಆಕ್ಷೇಪಣೆಗಳು ಬರುತ್ತೆ, ಅದು ಕೇವಲ ಕಡಿಮೆ ಪರಿಹಾರ ಬರುತ್ತೆ ಅಂತ ಅದನ್ನ ರಿವ್ಯೂ ಮಾಡಬೇಕು. ಅಲ್ಲ, ನಾವು ಪ್ರತಿ ವರ್ಷ ಮಾಡ್ತೀವಲ್ಲ. ಪ್ರತಿ ಬಾರಿ ಇಂಥ ಸಿಚುವೇಶನ್ ಬಂದಾಗ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಕೊಡುವಾಗ ಅದನ್ನೆಲ್ಲ ಮೆನ್ಷನ್ ಮಾಡೇ ಕೊಡ್ತೀವಿ. ಅವರು ಕೊಡಬೇಕಲ್ಲ, ಕೇಂದ್ರ ಸರ್ಕಾರ ಕನ್ಸಿಡರ್ ಮಾಡಬೇಕು. ಒಂದೊಂದು ಸಾರಿ ಅವರು ಗಣನೆಗೆ ತಗೊಳ್ಳೋದಿಲ್ಲ. ಈಗ ಯಾವ ಕಾರಣ ಅದು ನಾನು ಅದನ್ನು ಪೊಲಿಟಿಕಲ್ ಇದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ನಾನು ಸದ್ಯಕ್ಕೆ. ಹಿಂದೆಲ್ಲ ನಾವು ನೋಡಿದ್ದೇವೆ. ನಾವು ಬರ ಬಂದಾಗ ನಾನು ಎಷ್ಟೋ ಸಾರಿ ಡೆಲಿಗೇಷನಲ್ಲಿ ಹೋಗಿ ಪ್ರಧಾನಮಂತ್ರಿಗಳನ್ನ, ಗೃಹ ಸಚಿವರನ್ನೆಲ್ಲ ಭೇಟಿ ಮಾಡಿದ್ದೀನಿ. ನಾನು ಕೂಡ ಹೋಗಿದ್ದೀನಿ ಡೆಲಿಗೇಷನಲ್ಲಿ. ಮುಖ್ಯಮಂತ್ರಿಗಳು ಹೋಗುವಾಗ ನಾವೆಲ್ಲ ಒಟ್ಟಿಗೆ ಹೋಗಿ ರೆಪ್ರೆಸೆಂಟೇಷನ್ ಮಾಡಿದ್ದೀವಿ, ರಿಪೋರ್ಟ್ಗಳು ಕೊಟ್ಟಿದ್ದೀವಿ. ಆದರೆ ನಾವು ಕೊಟ್ಟಿರೋ ರಿಪೋರ್ಟಿಗೆ 10 ಭಾಗನೂ ಕೂಡ ಬರಲಿಲ್ಲ. ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಅದೇ ನೋಡೋಣ. ಈಗ ಏನಾಗಿದೆ, ಈಗ ಕೆಲವು ಕಡೆ ಸೋಯಿಂಗೇ ಆಗಿಲ್ಲ, ಕಲ್ಟಿವೇಷನ್ನೇ ಆಗಿಲ್ಲ. ಈಗ ಏನಾದರೂ ಜುಲೈನಲ್ಲಿ ಮಳೆ ಬಂದರೂ ಲೇಟ್ ಸೋಯಿಂಗ್ ಅಂತಾರೆ. ಆ ಲೇಟ್ ಸೋಯಿಂಗ್ ಏನಾದರೂ ಆದರೆ ಆಗ್ಬೋದು. ಅದೂ ಆಗಲಿಲ್ಲ ಅಂತ ಇಟ್ಕೊಳ್ಳಿ. ಜುಲೈನಲ್ಲಿ ಮಳೆ ಬರಲ್ಲ, ಲೇಟ್ ಸೋಯಿಂಗೂ ಆಗೋದಿಲ್ಲ. ಖಂಡಿತವಾಗಿ ಇಟ್ಸ್ ಎ ವೆರಿ ಪ್ರಿಕೇರಿಯಸ್ ಸಿಚುವೇಶನ್. ಅಂಥ ಟೈಮಲ್ಲಿ ನಾವು ಅದನ್ನು ಯಾವ ರೀತಿ ಮಾಡಬೇಕು ಅದನ್ನ ಮಾಡ್ತೀವಿ. ಯಾಕಂದರೆ 35 ಇಂದ 40% ಅಷ್ಟೇ ಬಿತ್ತನೆ ಆಗಿದೆ ಸರ್. ಸೊ ಹಾಗಾಗಿ ಡ್ಯಾಮ್ ಆಗಿರ್ಬೋದು ಅಥವಾ ಹಿಟ್ಕಲ್ ಡ್ಯಾಮ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಜಲಾಶಯಗಳು ಉತ್ತರ ಕರ್ನಾಟಕದಲ್ಲಿ
ಅಲ್ಲ ನೋಡಿ, ಈಗ ಡೆತ್ ಸ್ಟೋರೇಜಿಗೆ ಬಂದುಬಿಟ್ಟಿದ್ದಾವೆ ರಿಸರ್ವಾಯರ್ಸ್ ಎಲ್ಲ ಎಂಟೈರ್ ಸ್ಟೇಟಲ್ಲಿ, ನಾಟ್ ಒಂದು ಎರಡಲ್ಲ, ಯಾವುದೇ ರಿಸರ್ವಾಯರು ನಮಗೆ ಡೆತ್ ಸ್ಟೋರೇಜಿಗೆ ಬರಲಿಲ್ಲ ಅನ್ನಂಗಿಲ್ಲ, ಎಲ್ಲ ಕೂಡ ಬಂದಿದ್ದಾವೆ. ಮಳೆ ಬರಬೇಕಲ್ಲ. ಈಗ 50 TMC ಶುಗರ್ ಫ್ಯಾಕ್ಟ್ರಿ ಬಂದು ತಲುಪಿದಾವೆ ಸರ್, ಬರೀ ಅಲ್ಲಲ್ಲ, ಶುಗರ್ ಫ್ಯಾಕ್ಟ್ರಿ ಕಾರಣ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಮಳೆ ಬಂದಿದ್ದರೆ ಇಲ್ಲಲ್ಲ, ನಾವು ಈಗ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡ್ತೇವೆ, ಯಾವುದೇ ಕಾರಣಕ್ಕೂ ಇರ್ತಕ್ಕಂಥ ನೀರನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಕುಡಿಯೋ ನೀರು ಅಲ್ಲ ರೀ, ಕುಡಿಯೋ ನೀರು ಮನುಷ್ಯ ಜೀವಂತವಾಗಿರ್ಬೇಕಲ್ವಾ? ಅಲ್ಲಲ್ಲ, ಕ್ರಮ ಮಾಡೋದು 2 ನಿಮಿಷ ನಾವು ತೀರ್ಮಾನ ಮಾಡೋದು, ಅದರ ಸಾಧಕ ಬಾಧಕಗಳನ್ನು ನೋಡ್ಕೊಳ್ತೀವಿ. ಹಾಗಾಗಿ ಈಗ ಅವ್ರದ್ದೊಂದು ಲಾಬಿ, ರೈತರದ್ದೊಂದು ಲಾಬಿ, ಈ ರೀತಿ ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗಬಾರ್ದು. ಅದನ್ನು ನಾವು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಮಾಡ್ತೀವಿ. ಇಲ್ಲ, ಅವರು ಓಬಿರಾಯನ್ ಕಾಲದ್ದು ಬದಲಾಗಿದೆ, ಈಗ ಓಬಿರಾಯ ಹೊರಟೋದ, ಆಯಿತಾ? ಈಗ ಕೇಂದ್ರ ಸರ್ಕಾರದಲ್ಲಿ ನಾರ್ಮ್ಸ್ಗಳನ್ನು ಚೇಂಜ್ ಮಾಡಿದ್ದಾರೆ. ಅವರು ವರ್ಷನೂ ಚೇಂಜ್ ಮಾಡ್ತಾರೆ. ನಾವು ಪ್ರತಿ ವರ್ಷ ಏನು ಸಿಚುವೇಶನ್ ಯಾವ ರೀತಿ ಅದ್ರ ಮೇಲೆ ಅವರು ಗೈಡ್ಲೈನ್ಸನ್ನು ಇಶ್ಯೂ ಮಾಡ್ತಾರೆ. ಆ ಗೈಡ್ಲೈನ್ಸ್ ಆಧಾರದ ಮೇಲೆ ನಾವು ಕ್ರಮ ಮಾಡ್ತೀವಿ. ಸರ್, ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ನೀರಿನ ಸಮಸ್ಯೆಗಳು ಬಹಳಷ್ಟು ಆಗ್ತಾ ಇದ್ದಾವೆ ಸರ್ ಇತ್ತೀಚೆಗೆ. ಸೊ ಅದಕ್ಕೆ ಯಾವ ರೀತಿಯಾಗಿ ಪ್ಲಾನ್ ಅಪ್ ಮಾಡ್ಕೊಳ್ತಾರೆ? ಅದೇ ಈಗ ನಾವು ಆ್ಯಕ್ಷನ್ ಪ್ಲ್ಯಾನ್ ಮಾಡಬೇಕು. ನಾನು ಡೀಟೇಲಾಗಿ ಹೇಳಕ್ಕೆ ಹೋಗೋದಿಲ್ಲ. ಈಗ ಬೋರ್ವೆಲ್ಲು ಒಣಗೋಯ್ತು, ಪಕ್ಕದಲ್ಲಿ ಯಾವುದೋ ಪ್ರೈವೇಟ್ ಬೋರ್ವೆಲ್ ಇರುತ್ತೆ, ಅವ್ರ ಹತ್ರ ನೀರಿರ್ತದೆ, ಅದನ್ನು ನಾವು ರಿಕ್ವೆಸ್ಟ್ ಮಾಡ್ತೀವಿ, ಸಾಧ್ಯ ಆದರೆ ಅವ್ರಿಗೆ ಹಣನೂ ಕೊಡ್ತೀವಿ, ತೊಗೊಳ್ತೀವಿ. ಈ ಬೋರ್ವೆಲ್ ಒಣಗೋಗಿರೋ ಬೋರ್ವೆಲ್ಗೆ ನಾವು ಹೈಡ್ರೋ ಫ್ರ್ಯಾಕ್ಚರ್ ಮಾಡ್ತೀವಿ, ಡೀಪನ್ ಮಾಡ್ತೀವಿ. ಆಗಾಗ ಆಗಲಿಲ್ಲಪ್ಪ, ಅದು ಇಲ್ಲವೇ ಇಲ್ಲ, ಬರೋದೆಲ್ಲ ಏನು ನೀರೇ ಸಿಕ್ಕಲಿಲ್ಲ ಅದರಲ್ಲಿ ಅಂದರೆ ಅವಾಗ ಹೊಸ ಬೋರ್ವೆಲ್ ಕೊರಿಸ್ತೀವಿ. ಡೆಫಿಸಿಟ್ ಮಾನ್ಸೂನ್ ಕಂಟಿನ್ಯೂ ಆದರೆ ಇನ್ ಕೇಸ್ ಬೈ ಟ್ರೈನ್ ವಾಟರ್ ಅವೈಲಬಿಲಿಟಿ ಮಾಡೋ ಸಲುವಾಗಿ ಏನಾದರೂ ಗೌರ್ಮೆಂಟ್ ಎಕ್ಸ್ಪ್ಲೋರ್ ಮಾಡ್ತಾ ಇದೆಯಾ? ವೇರಿನ್ ಸೋರ್ಸಸ್ ವಾಟರ್ ಇಸ್ ಸದ್ಯಕ್ಕಿಲ್ಲ. ವಿ ಆರ್ ಹೋಪಿಂಗ್ ದಟ್ ಇಟ್ ರೈನ್ ವಿಲ್ ಕಮ್ ಸಮ್ ಟೈಮ್ ಇನ್ ಜುಲೈ. ಹಾಂ, ನೋ, ಇಟ್ ಈಸ್ ಎ ಜನರಲ್ ಸ್ಟೇಟ್ಮೆಂಟ್. ಸ್ಪೆಸಿಫಿಕ್ ಆಗಿ ಏನಾದರೂ ಯಾರಾದರೂ ವಿಳಂಬ ಮಾಡಿದರೆ ಆ ಅಧಿಕಾರಿಗಳ ಮೇಲೆ ಹೈಯರ್ ಅಥಾರಿಟೀಸ್ ವಿಲ್ ಇನಿಷಿಯೇಟ್ ಆ್ಯಕ್ಷನ್. ಓಕೆ. ಸರ್, ಎ ಗ್ರೇಡ್ ದೇವಸ್ಥಾನದಲ್ಲಿ ಗೋಲ್ಡ್ ಸಂಗ್ರಹ ಇದೆಯಲ್ಲ, ಅದನ್ನೇನು ಕ್ವಾಲಿಟಿ ಚೆಕ್ ಮಾಡ್ತೀರಾ ಅಥವಾ ಹೆಂಗೆ? ಕೆಲವು ಕಡೆ ಏನೋ ನಕಲಿ ಗೋಲ್ಡ್ ಇದನ್ನು ಮಾಡ್ತಿದ್ದಾರೆ. ಇಲ್ಲ, ಸದ್ಯಕ್ಕಂತ ಕಂಪ್ಲೇಂಟ್ಸ್ ಯಾವುದು ಬಂದಿಲ್ಲ, ಬಂದಾಗ ನೋಡೋಣಂತೆ. ಓಕೆ, ಆಯಿತು. ನೀವು ಹೊರಡಿ, ಅವರೇನೋ ಬೇರೆ ಕೇಳಬೇಕು. ಹಾಂ, ಆಯಿತು, ಒಂದು ನಿಮಿಷ ತಳೀರಿ. ಅವರು ಅಧಿಕಾರಿಗಳು ಹೋದರೆ ನೀವು ಪೊಲಿಟಿಕಲ್ ಪ್ರಶ್ನೆ ಕೇಳಂಗಿದ್ರೆ ಅದಕ್ಕೆ ಅವ್ರು ಬೇಡ ಅಂತಂದೆ. ಜಲಾಶಯಗಳಿಗೆ ಸರ್, ಬೆಳಗಾವಿಯಲ್ಲಿ 2 ಮತ್ತೆ ಮಲಪ್ರಭಾ, ಈ ಜಲಾಶಯಗಳಿಗೆ ಜಮೀನು ಕೊಟ್ಟವರು 60 ವರ್ಷಗಳಿಂದ ಅವರಿಗೆ ಒಂದು ಕಂದಾಯ ಗ್ರಾಮ ಆಗಿಲ್ಲ ಸರ್. ಅನೇಕ ಗ್ರಾಮಗಳು ಈಗ ಅದಕ್ಕೆ ಅಲ್ವಾ ಈಗ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀವಲ್ಲ, ಈಗ ಕಂದಾಯ ಗ್ರಾಮಗಳನ್ನು ಮಾಡೋದು ಅದೆಲ್ಲ ಇವಾಗ ಅದನ್ನೇ ಎಲ್ಲ ಮಾಡ್ತಾ ಇದ್ವಿ. ಇಷ್ಟು ವರ್ಷ ಆಗಿಲ್ಲ ಅಂತಾನೆ ಈಗ ಮಾಡೋದು. ಬಸವರಾಜ ಬೊಮ್ಮಾಯಿ ಅವರು ಹಾಂ, 79A ಮತ್ತು B ತೆಗೆದು ಲ್ಯಾಂಡ್ ಸೀಲಿಂಗ್ ಲಿಮಿಟ್ಸ್ ತೆಗೆದು ನಿಮ್ಮ ಕಾಂಗ್ರೆಸ್ ಮ್ಯಾನಿಫೆಸ್ಟೋಲ್ಲಿ ಸಿದ್ದರಾಮಯ್ಯ ಅವರು CM ಆಗಕ್ಕಿಂತ ಮುಂಚೆ ಇದನ್ನು ರಿವರ್ಟ್ ಮಾಡ್ತೇವೆ, ಉಳುವವನಿಗೆ ಒಡೆಯ ಭೂಮಿ ಒಡೆಯ ಅಂತ ಇದ್ದಲ್ಲ, ಅದರದ್ದು ಸ್ಪಿರಿಟ್ ಡ್ಯಾಮೇಜ್ ಆಗ್ತಾ ಇದೆ. ಅದರದ್ದು ಆಗಿಲ್ಲ ಸರ್ ಲಾಸ್ಟ್ 3 years. ಈಗ ಯಾರು ಎಷ್ಟು ಬೇಕಾದಷ್ಟು ಜಮೀನು ತಗೋಬೋದು ಅಂತ ಆಗುತ್ತೆ. ಹೌದು. ಕೇಂದ್ರ ಸರ್ಕಾರದ ಮಾನದಂಡಗಳ ಅನುಗುಣವಾಗಿ ನಾವು ಕೂಡ ಕಾನೂನು ಮಾಡಬೇಕಾಗತ್ತೆ. ನಾವೇ ಬೇರೆ ಮಾಡಿ, ಈಗ ಅವರು ಲ್ಯಾಂಡ್ ಅಕ್ವಿಸಿಷನ್ ಲಾಗಳನ್ನ ಚೇಂಜ್ ಮಾಡಿದ್ರು, ಅದೇ ಪ್ರಕಾರ ಈಗ ನಾವು ಅದಕ್ಕೆ ಸೂಟಬಲ್ ಆಗಿ ನಾವು ಮಾಡ್ಕೋಬೇಕು. ಅದನ್ನು ನೋಡಿ ಮಾಡ್ತೀವಿ. ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಸ್ಪೆಷಲ್ ಗೊತ್ತು. ಈಗ ಅದು ಟೆನೆನ್ಸಿದು ಮೂಲ ಉದ್ದೇಶನೇ ಡಿಫೀಟ್ ಆಗ್ತದೆ. ನಾನು ಅದನ್ನ ಪರಿಶೀಲನೆ ಮಾಡ್ತೀನಿ. ಐ ವಿಲ್ ಡೆಫಿನೆಟ್ಲಿ ಲುಕ್ ಇನ್ ಟು ಇಟ್. ಹಾಂ, ಥ್ಯಾಂಕ್ ಯು. ಹಾಂ, ಅಲ್ಲ, ಉಪಮುಖ್ಯಮಂತ್ರಿಯಾಗೆ ಬಂದಿದ್ದೀನಿ.
ಮೊನ್ನೆ ಹೋಮ್ ಮಿನಿಸ್ಟರ್ ಸರ್ ಹಾ. ಉಪಮುಖ್ಯಮಂತ್ರಿಯಾಗಿ ಬಂದಿರಿ, ಮುಂದಿನ ಸರಿ ಬರೋ ಹಾಂ ಅಲ್ಲ, ಈಗ ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದಾರೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದಾರೆ, ನನ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ. ನಾವು 2 ವರ್ಷ ಸರ್ಕಾರವನ್ನು ನಡೆಸ್ತೇವೆ. ಭಾಳ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿ ನಾವು ಜನಕ್ಕೇನು ಮಾತು ಕೊಟ್ಟಿದ್ವಿಲ್ಲ ನಾವು. ಈಗ ಪ್ರಣಾಳಿಕೆ ನೀವು ರೆಫರೆನ್ಸ್ ತೊಗೊಂಡ್ರಿ, ಪ್ರಣಾಳಿಕೆಯಲ್ಲಿ ನಾವು ಇಂಪಾರ್ಟೆಂಟಾಗಿ ನಾವು ಏನೇನು ಹೇಳಿದ್ದೀವಿ ಅದೆಲ್ಲ ಮಾಡಬೇಕಲ್ವಾ. ಈಗ ಹೆಚ್ಚು ಕಡಿಮೆ ಸುಮಾರು ಮಾಡಿದ್ದೀವಿ. 592 ಭರವಸೆಗಳಲ್ಲಿ ಸುಮಾರು ನಾವು ಹೆಚ್ಚು ಕಡಿಮೆ ಹತ್ತತ್ರ ಬಂದಿದ್ದೀವಿ. ಇನ್ನೇನು 2 ವರ್ಷದಲ್ಲಿ ಈಗ ಅಲ್ಲಿ ಹೆಂಗಿದೆ ಅಂದರೆ ಒಂದು ಹೇಳ್ತೀನಿ ಕೇಳಿ. ಪ್ರಣಾಳಿಕೆ ಬರೆದವನು ನಾನೇ ಅಧ್ಯಕ್ಷ ಕಮಿಟಿಗೆ. ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ 2 ಕ್ಯಾಟಗರಿ ಮಾಡಿದ್ದೀವಿ. ಆ ಶಾರ್ಟ್ ಟರ್ಮ್ ಎಲ್ಲ ಹೆಚ್ಚು ಕಡಿಮೆ ಮುಗಿಸಿದ್ದೀವಿ ನಾವು. ಲಾಂಗ್ ಟರ್ಮ್ ಇದ್ದಾವಲ್ಲ ಅವುಗಳನ್ನ ನಾವು ಈಗ ಪ್ರಾರಂಭ ಮಾಡಿ, ಕೆಲವು ಪ್ರಾರಂಭ ಆಗಿದ್ದಾವೆ, ಕೆಲವು ಆಗಿಲ್ಲ. ಅವೆಲ್ಲ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಆ ಮ್ಯಾನಿಫೆಸ್ಟೋದಲ್ಲಿ ಅತ್ಯಂತ ಸವಾಲು ಅಂತ ಅನ್ಸೋದು ಯಾವುದು ಮಾಡ್ಬೋದಾದ್ರು ಅದ್ರ ಭಾಳ ಡಿಫಿಕಲ್ಟ್? ನಾವು ಬೇಕಾದಷ್ಟಿದೆ. ಈಗ ಇರಿಗೇಷನ್ ಪ್ರಾಜೆಕ್ಟ್ಸ್, ಇಂಡಸ್ಟ್ರೀಸ್, UKP ಅವೆಲ್ಲ ಸುಮಾರು ಇರಿಗೇಷನ್ ಪ್ರಾಜೆಕ್ಟ್ಸ್ ಇದೆ. ನಮಗೆ ಇರಿಗೇಷನ್ ಆಗಿಬಿಟ್ರೆ ದಿ ಪರ್ಸೆಂಟೇಜ್ ಆಫ್ ಇರಿಗೇಟೆಡ್ ಲ್ಯಾಂಡ್ ಈಸ್ ಇನ್ಕ್ರೀಸ್ಡ್, ಎಕಾನಮಿ ಆಟೋಮ್ಯಾಟಿಕ್ಕಾಗಿ ಆಗುತ್ತೆ. ಅದಕ್ಕೆ ನಾವು ಫೋಕಸ್ ಮಾಡ್ತೀವಿ. ಅದು ಇಟ್ಸ್ ಎ ವೆರಿ ಡಿಫಿಕಲ್ಟ್ ಪ್ರಪೋಸಿಷನ್, ಲೆಟ್ ಮೀ ಅಡ್ಮಿಟ್ ದ್ಯಾಟ್. ಸೆಂಟ್ರಲೈಸೇಷನ್ ಆಫ್ ಇಂಡಸ್ಟ್ರೀಸ್ ಒಂದು ಸರ್. ಈಗ ಬೆಂಗಳೂರು ಸುತ್ತಮುತ್ತ ಇಂಡಸ್ಟ್ರಿಯಲೈಸೇಷನ್ ಇವತ್ತು ನೋಡ್ರಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ತಿರುಪತಿಯಲ್ಲಿ 2nd ಲಾರ್ಜೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ಆಗ್ತದೆ. ಆದರೆ ಉತ್ತರ ಕರ್ನಾಟಕಕ್ಕೆ ಈ ಥರ ಫೋಕಸ್ ಸಿಗ್ತಾ ಇಲ್ಲ. ಇದು ಚಾಯ್ಸ್ ನಮ್ದಲ್ಲ, ಚಾಯ್ಸ್ ಇಂಡಸ್ಟ್ರಿ ಮಾಡೋರು. ನೀವೇನಾದ್ರು ಮಾಡ್ಬೋದು? ಮಾಡ್ತೀವಿ ನಾವು. ಈಗ ಅವರಿಗೆ ಟ್ಯಾಕ್ಸ್ ಕನ್ಸೆಷನ್ ಕೊಡ್ತೀವಿ, ಪ್ರಯಾರಿಟಿ ಲ್ಯಾಂಡ್ ಅಕ್ವಿಸಿಷನ್ ಮಾಡಿ ಕೊಡ್ತೀವಿ, ವಾಟರ್ ಸೋರ್ಸ್ ಇದ್ದರೆ ಅದನ್ನು ಮಾಡಿ ಕೊಡ್ತೀವಿ. ಗೌರ್ಮೆಂಟ್ ಏನು ಮಾಡ್ಬೋದು, ಈಗ ಬೆಳಗಾಂನಲ್ಲಿ ಒಂದು ಇಂಡಸ್ಟ್ರಿ ಮಾಡ್ತೀನಿ ಅಂತ ಯಾರಾದರೂ ಹೇಳಿದರೆ ಈಗ ನಾವು ಅವ್ರಿಗೆ ಆಫರ್ ಕೊಡ್ತೀವಿ. ಅಂದರೆ ಆಂಧ್ರದವರು ತಮಿಳ್ನಾಡು ಹೆಂಗೆ ಸಕ್ಸಸ್ ಆಗ್ತಾ ಇದೆ? ಇಲ್ಲ ಅವ್ರು ಏನು ಸಕ್ಸಸ್ ಆಗಿ ನಿಮಗೂ ಈಗ ಸಕ್ಸಸ್ಸು ನಿಮಗೆ ಅಂಕಿಅಂಶಗಳಲ್ಲಿ ಗೊತ್ತಾಗುತ್ತೆ. ಈಗ ನಾವು ಲಾರ್ಜೆಸ್ಟ್ ಟ್ಯಾಕ್ಸು GST ಕಲೆಕ್ಟ್ ಮಾಡೋರು ನಾವು, ಆಯಿತಾ. ಇಂಡಸ್ಟ್ರಿನಲ್ಲಿ ಕೂಡ ವಿ ಆರ್ ದಿ 2nd ಲಾರ್ಜೆಸ್ಟ್ ಇನ್ ದಿ ಕಂಟ್ರಿ. ಅವೆಲ್ಲ ಬೇರೆ ರಾಜ್ಯದವ್ರು ಮಾಡೋಕ್ಕಾಗೋದಿಲ್ಲ.